ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಶಿಕ್ಷಕರೆಲ್ಲ ಬಂದಿದ್ದೀರಿ. ನಿಮ್ಗೊಂದು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್. ನನಗೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳೋಂಥ ಭಾಗ್ಯ ನನಗೆ ಸಿಗ್ಲಿಲ್ಲ. ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ಆಡಿಕೊಂಡು ವಿದ್ಯುತ್ ಬಗ್ಗೆ ಭಾಳ ಕಡಿಮೆ ಮಾಡಿದೆ. SLCಲಿ 287 ಮಾರ್ಕ್ಸ್ ಬಂದು ನನಗೆ. ಸೊ ಎಲ್ಲ ಬರೀ ರಾಜಕೀಯನೇ. ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಬಿಡೋನು ನಾನು ಸ್ಕೂಲಲ್ಲಿ. ಸೊ ಮಾಡಿ 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 ಸರಿಯಾಗಿ ಎಜುಕೇಷನ್ ಮಾಡಲಿಲ್ಲ. ಯಾವಾಗ ನನಗೆ ಬಂತು ಅಂದರೆ ಹಂಗೋ ಅಸೆಂಬ್ಲಿಗೆ ನಿಂತ್ಕೊಂಡು ಅಸೆಂಬ್ಲಿಲಿ ಗೆದ್ದುಬಿಟ್ಟೆ. ಅಲ್ಲಿ ಗೆದ್ದಾದ ತಕ್ಷಣ ಅಲ್ಲಿ ಬಂಗಾರಪ್ಪನವ್ರ ಒಂದು ಕಡೆ, ರಾಮಕೃಷ್ಣ ಒಂದು ಕಡೆ, ಹೆಗ್ಡೆ ಒಂದು ಕಡೆ, ರಂಗನಾಥ್ ಒಂದು ಕಡೆ, ಯಾಯ ಒಂದು ಕಡೆ, ಚಂದ್ರೇಗೌಡ ಒಂದು ಕಡೆ, ವೀರಪ್ಪ ಮೊಯ್ಲಿ ಒಂದು ಕಡೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಇಂಥೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ದರು. ಅವರ ಭಾಷಣ, ಅವರ ವಿಚಾರ, ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ನಾನು ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತಿರ್ಗ ವಾಪಸ್ ಮೆಲುಕಾಗಿ ನೋಡಿದ್ರೆ ನಾನು ಎಜುಕೇಷನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡಲಿಲ್ಲ ಅಂಥೇಳಿ ಆಗ ಸ್ವಲ್ಪ ಏನಾದ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ 2004 ಪ್ರಾರಂಭ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ NPS ಸ್ಕೂಲ್ ಸೇರಿಸ್ಬಿಟ್ಟೆ. ನನ್ನ ತೆಗೆದಾಕ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲಕೃಷ್ಣ ಸ್ಕೂಲಿಂದ. ಇವನು ಸರಿ ಇಲ್ಲ ಪೋಲಿ ಇವನು ಅಂದ್ಬಿಟ್ಟು ನನ್ನ ಡಿಸ್ಮಿಸ್ ಮಾಡಿ ಕಳಿಸ್ಬಿಟ್ಟಿದ್ರು. ತಿರುಗಿ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಭಾಳ ಪ್ರಯತ್ನ ಮಾಡಿದ್ರು. ಅವ್ರು ಸೀಟ್ ಕೊಡಲಿಲ್ಲ. ಆಮೇಲೆ ಏನೋ ಬಿಡಿ, ಅವರೇ ಸಹಕಾರ ಕೊಟ್ಟು ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು. ನೀನೊಬ್ಬ ನನ್ನ ಶಿಷ್ಯ, ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೈಲಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಹಿರಿಯ ಪಬ್ಲಿಕ್ ಸ್ಕೂಲು 2 ಮಾಡಿದ್ದೀನಿ. ಈಗ ಒಂದು 3 ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ. ಈಗ ನಮ್ಮ 3ಗಳಲ್ಲೂ ಸ್ಕೂಲ್ ಶುರು ಮಾಡೋಕ್ಕೆ ಮಾಡಿದ್ದೀನಿ. ಒಂದು ಮಕ್ಕಳಿಗೆ ಕೊಡಬೇಕು ಅಂತ 16 ಎಕರೆಗಳನ್ನ ಜಮೀನುಗಳನ್ನೆಲ್ಲ, ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಬರ್ಕೊಟ್ಬಿಟ್ಟಿದ್ದೀನಿ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಕೂಡ ಊರಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಾನು ಗ್ರ್ಯಾಜುಯೇಟ್ ಇದಾಗಲಿಲ್ವಲ್ಲ, ಗ್ರ್ಯಾಜುಯೇಟ್ ಇರಲಿಲ್ಲ ನಾನು. ಸೊ ಏನಾದ್ರು ಮಾಡಿ ನನ್ನ ಮಕ್ಕಳು, ಅಪ್ಪ ನೀನೇ ಓದಲಿಲ್ಲ, ನನಗೆ ಓದು ಅಂತೀಯಲ್ಲ ಅಂದ್ಬಿಟ್ಟು ಕೊನೆಗೆ ನಾನು 2004 ಶುರು ಮಾಡಿ 2007ಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟಿಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ಗ್ರ್ಯಾಜುಯೇಟ್ ಆದೆ. ಆಮೇಲೆ ನಾನು SM ಕೃಷ್ಣವ್ರ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ. ಹಿಂದೇನು ಮಂತ್ರಿ ಆಗಿದ್ದೆ ಬಂಗಾರಪ್ಪನವ್ರ ಗೌರ್ಮೆಂಟಲ್ಲಿ. ಅದಾದಮೇಲೆ SM ಕೃಷ್ಣವ್ರ ನಾನು ಏನು ಅವತ್ತು ಮೈಸೂರಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತೊಗೊಂಡಲ್ಲ, ಡಿಗ್ರಿ MA ಪೊಲಿಟಿಕಲ್ ಸೈನ್ಸ್ ಅಂತ 25 ವಯಸ್ಸು ಆಗಬೇಕಾಯ್ತು ಬರೆದ್ರೆ. ಸೊ ಅವತ್ತಾದ ಸಂತೋಷ ನನ್ನ ಮಂತ್ರಿ ಆದಕ್ಕಿಂತ ದೊಡ್ಡ ಸಂತೋಷ ನನ್ನ ಗ್ರ್ಯಾಜುಯೇಟ್ ಆದಾಗ ನನಗೆ ಆಯಿತು. ಹಂಗೆ ಎಜುಕೇಷನ್ ಈಗ ಭಾಳ ವಿಚಾರ. ನಮ್ಮ ಈಗಲೇ ಚಂದ್ರಶೇಖರ್ ಹೇಳ್ದಂಗೆ ಈಗ ಈ ದೇಶಕ್ಕೆ ಆಧಾರ ಸ್ತಂಭ 4: ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ. ಈ 4 ಇದ್ರೇ ಆಧಾರ ಸ್ತಂಭ. ಸೊ ಇಲ್ಲ ಎಲ್ಲರೂ ಆಳಕ್ಕೆ ಸಾಧ್ಯ ಇಲ್ಲ. ಈಗ ಹೊಸ ವಿಚಾರ ಬಂದ್ಬಿಟ್ಟಿದೆ. ಮೊದಲು ನಮ್ಮ ಕಾಲದಲ್ಲಿ ಕಷ್ಟಪಟ್ಟು ಓದಿಸಿ ಬರ್ಸಿ ಪೆನ್ನು ಗುಣ್ಕಾರ ಲೆಕ್ಕಕಾರ ಹಾಕಿ 2 2 4 4 2 8 ಅಂತ ಎಲ್ಲ ಏನೇನೋ ಬರ್ಸ್ತಾ ಇದ್ರು. ಈಗೆಲ್ಲ ಕಂಪ್ಯೂಟರ್ ಇದನ್ನು ಬಂದ್ಬಿಡ್ತು. ಆಗ ಕ್ಯಾಲ್ಕುಲೇಟರ್ಗಳು ಬಂದ್ಬಿಟ್ಟು, ನಮ್ಮ ಕಾಲಕ್ಕೆ ಕ್ಯಾಲ್ಕುಲೇಟ್ರು. ತಿರ್ಗಾ ನಾವು ಬಿಡ್ತಿದ್ದಂಗೆ ಈಗ ಕಂಪ್ಯೂಟರ್ ಬಂದ್ಬಿಡ್ತು. ತಿರ್ಗಾ ಈಗ ಟೀಚರ್ಗಳು ನೀವೇನಾದ್ರು ತಪ್ಪು ಹೇಳಿದ್ರೆ ಈಗ ಫೋನಲ್ಲೇ ಇಂಟರ್ನೆಟ್ ಮತ್ತೊಂದಲ್ಲೆಲ್ಲ ಫೋನಲ್ಲೇ ಕೂತ್ಕೊಂಡು ಹಾಕೊಂಡು ಇನ್ಫಾರ್ಮೇಶನ್ ಎಲ್ಲ ಫೋನಲ್ಲೇ ಬಂದ್ಬಿಡ್ತದೆ. ನೀವೇನಾದ್ರು ಸುಳ್ಳು ಹೇಳ್ಬಿಟ್ಟು ಪಾಠ ಕೇಟ್ ಹೇಳಿದ್ರೆ ನೀನು ಹುಡುಗರುಗಳೇ ಎದ್ದು ನಿಂತ್ಕೊಂಡು ಹಂಗಲ್ಲನೇ ಹಿಂಗೆ ಅಂತ ಅಂದ್ಬಿಟ್ಟು ನಿಮಗೆ ಪಾಠ ಹೇಳೋಕ್ಕಲ್ಲ ಬಂದ್ಬಿಟ್ಟಿದೆ. ಈಗ ಹೊಸ್ದಾಗಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಅದು ಇನ್ನೂ ಮುಂದಕ್ಕೆ ಟೇಕ್ ಓವರ್ ಆಗಿದೆ. ನೆಕ್ಸ್ಟು ಇನ್ನೆಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ. ನಿನ್ನೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ನಾನು ಭಾಷಣನೇ ಮಾಡಿಲ್ಲ. ನಮ್ಮ ಆಫೀಸರ್ಗಳೆಲ್ಲ ನಾನೆಲ್ಲೋ ಭಾಷಣ ಮಾಡಿ ನಾನು ಮಾತಾಡೋದನ್ನ ನನಗೆ ತೋರಿಸ್ಬಿಟ್ಟು ನಾನೇ ಡೆಂಗ್ ಹೊಡೆದ, ಎಲ್ಲೇ ನಾನು ಮಾತಾಡಿದ್ದೀನಿ ಅಂತ. ಹಂಗೆ ಯಾವುದಾದ್ರು ಮ್ಯಾಚು ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಹೊಡಿತಾ ಇದ್ದಾರೆ.
ಈಗ ನೀವೆಲ್ಲ ಶಿಕ್ಷಕರಿದ್ದೀರಿ, ಈಗ ಇರೋದ್ರಲ್ಲಿ ಸ್ವಲ್ಪ ಹಿಂದೆ ವೀರಪ್ಪ ಮೊಯ್ಲಿ ಅವ್ರ ಕಾಲ ಬಂದ ಮೇಲೆ ತಿರ್ಗಾ ಮುಂದಕ್ಕೆ ಬೆಳೆದ ಮೇಲೆ ಈ ಕ್ವಾಲಿಟಿ ಆಫ್ ಎಜುಕೇಶನ್ ಮೊದಲು DLRC ಅಂತಿತ್ತು, ಆಗೆಲ್ಲ ಲಂಚ ಪಂಚ ಕೊಟ್ಬಿಟ್ಟು ಸೇರ್ಕೊಬಿಡ್ತಿತ್ತು. ಈಗಿಲ್ಲ, ಈಗೆಲ್ಲ ಕ್ವಾಲಿಟಿ, ಈಗಿರೋಂಥ ಯಾರೇ ಶಿಕ್ಷಕರು ಸೇರಿದ್ರೆ ಕೂಡ ಈಗ ಸ್ವಲ್ಪ ಕ್ವಾಲಿಟಿ ಕೂಡ ಈಗ ರೈಸ್ ಆಗಿದೆ. ಈಗ ಎಲ್ಲ ಗ್ರಾಜ್ಯುಯೇಟ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಇರೋರು 50% ಹೆಣ್ಮಕ್ಳೇ ಈಗಿದ್ದಾರೆ, ಎಲ್ಲ ಕೂಡ ಒಳ್ಳೆ ಇದ್ದಾರೆ, ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ, ಭಾಳ ಇರೋದ್ರಲ್ಲಿ ಭಾಳ ಶಿಸ್ತಿನಿಂದ ಎಜುಕೇಶನ್ ಮಾಡ್ತಾ ಇದ್ದಾರೆ. ಬಟ್ ಹಿಂದೆ ಹಂಗಿರ್ಲಿಲ್ಲ. ಈಗ ನನಗೂ ಕೂಡ ನಾನು ಸ್ಕೂಲ್ ಇದ್ದಾಗ ನಮ್ಮ ಗೋಪಾಲಕೃಷ್ಣ NPS ಅವರು ನನಗೂ ದೊಣ್ಣೆಯಲ್ಲಿ ಹಾಕೊಂಡು ಬಡಿತಾ ಇದ್ರು, ಕಿವಿ ಇಡ್ತಾ ಇದ್ರು, ಆ ಕಲ್ಲ ಇಟ್ಕೊಂಡ್ಬಿಟ್ಟಿದೆ, ಕಿವಿಲಿ 2 ಕಲ್ಲು ಇಟ್ಬಿಟ್ಟು ಹಿಂಗೆ ಇಡ್ತಾ ಇದ್ರು, ನನ್ಗೆ ಪ್ರಾಣ ಹೋದಂಗೆ ಆಗೋದು. ಇದನ್ನ ಈ ಮಂಡಿಲಿ ನೀಲ್ ಡೌನ್ ಮಾಡ್ತಾ ಇದ್ರು. ಈಗ ಕಾಲ ಎಲ್ಲ ಹೊಂಟೋಯ್ತು. ಚಂದ್ರಶೇಖರ್ ಈಗ ನೋ ಮ್ಯಾನ್ ಎಲ್ಲ ಬೈಯಂಗೂ ಇಲ್ಲ. ಹಿಂದೆ ಎಲ್ಲ ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ಆದ್ರೆ ಕಲಿಯುಗದೊಳ್ ಗುರುವು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಆಗಿಡ್ಕೊಂಡು ಚೆನ್ನಾಗಿ ಜಡ್ಜ ಇರಂತೆ ತೀರ್ಥ ಕಾಲದಲ್ಲಿ, ಕಲಿ 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 ಅಂತ ಹೇಳ್ಕೊಂಡು ಹೊಡಿತಾ ಇದ್ರಂತೆ ಆರೈತಾರೆ ಆ ಕಾಲದಲ್ಲಿ. ಆಮೇಲೆ ದ್ವಾಪರ ಕಾಲದಲ್ಲಿ ಸ್ವಲ್ಪ ವಂದಿಸ್ತಿದ್ರಂತೆ, ಕಲ್ತ್ಕೊಳ್ಳೋ ನನಗೆ ಈಗ ಕೊಡ್ತಾ ಬಂತ ಹೇಳ್ತೀವಿ. ಈಗ ಶಿಕ್ಷಣ ಗುರುನೇ ಈಗ ಶಿಷ್ಯಂಗೆಲ್ಲ ನನ್ಗೆ ಸಂಬಳ ಕೊಡ್ತಾರಪ್ಪ, 50,000 70,000 ಕೊಡ್ತಾರೆ, ನನ್ನ ಸಂಬಳಕ್ಕಾರ ನೀನು ಕಲ್ತ್ಕೊಳ್ಳೋಂತ ಅಂದ್ಬಿಟ್ಟು ಅವನೇ ಕೈ ಮುಗಿದು ಕೇಳ್ಕೊಂಡು ಯಾರಿಗೂ ಹೊಡೆಯಂಗಿಲ್ಲ, ಅನ್ನಂಗಿಲ್ಲ, ಮಾಡಂಗಿಲ್ಲ. ನನ್ನ ಮಗಳು ಹೇಳ್ತಾಳೆ, ಮೊನ್ನೆ ಯಾರೋ ಒಂದು ಚಿಕ್ಕ RTI ಮಗು ಸೇರಿತ್ತಂತೆ, ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬೈದ್ ಬಿಟ್ಟಿದ್ದಾಳೆ, ನೀನು ಸರಿಯಾಗಿ ಓದಿಲ್ಲ, ನೀನು ಹಂಗೆ ಹಿಂಗೆ, ನೀನು ಬಿಟ್ಟೋಗ್ ಮನೆ, ನನಗೆ ಬರಬೇಡ ನೀನು ಅಂತ. 3 ಗಂಟೆ 4 ಗಂಟೆ ಆದ್ರೂ ಹೋಗಿಲ್ವಂತೆ ವಾಪಸ್. ಸುಮ್ಮನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗೆಲ್ಲ ಮಗು ಇಟ್ಕೊಂಡು ಬಂದ್ರೆ ಆ ತಾಯಿ ಮಗು ಕೇಳ್ತದೆ, ನೀನು ಮನೆ ಬಿಟ್ಟು ಹೋಗೋದಲ್ಲ, ನಾನು ಹೊಂಟೋದೆ ಅಂತ. ಸೊ ಪೇರೆಂಟ್ಸ್ಗೂ ಕೂಡ ಬಹಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಈಗ ಫೋನ್ಗಳು ಬಂದ್ಬಿಟ್ಟ ಮೇಲೆ, ಈ ಕಂಪ್ಯೂಟರ್ಸ್ ಬಂದ್ಮೇಲೆ, ಈಗೆಲ್ಲ ಬಂದ್ಮೇಲೆ ಎಲ್ಲ ಬಹಳ ದೊಡ್ಡ ಆಕ್ಟಿವಿಟೀಸ್ಗೆ ಎಷ್ಟು ಒಳ್ಳೇದಿದೆಯೋ ಅಷ್ಟು ಮಿಸ್ಇನ್ಫಾರ್ಮೇಶನ್ನು, ವಿಚಾರಗಳು ಭಾಳ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜಿಂಗ್. ಬಟ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾಲಿ ವಿಶೇಷವಾಗಿ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಸ್ವಲ್ಪ ಆಂಧ್ರ, ಹಳೆ ಆಂಧ್ರ ಎಲ್ಲ ಸೇರಿ ನಮ್ಮಲ್ಲಿ ಇರೋಂಥ ಕ್ವಾಲಿಟಿ ಎಜುಕೇಷನ್ ಇರೋದ್ರಲ್ಲಿ ಸ್ವಲ್ಪ ಪರವಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ, ಇಷ್ಟು ದೊಡ್ಡ ಈಗ IT ಪ್ರೊಫೆಷನ್ 25 ಲಕ್ಷ ಜನ ಇದ್ದಾರೆ, ಕ್ಯಾಲಿಫೋರ್ನಿಯಾದಲ್ಲಿ 23 ಲಕ್ಷ ಜನ ಇದ್ದಾರೆ, ಬೆಂಗಳೂರಲ್ಲಿ 25 ಲಕ್ಷ IT ಇಂಜಿನಿಯರ್ಸ್ ಇದ್ದಾರೆ. ಅದಕ್ಕೆ ನಮ್ದು ಎಲ್ಲದಕ್ಕೂ ಸ್ಟಾರ್ಟಪ್ ಸಿಟಿ, ಎಲ್ಲ IT BT ಎಲ್ಲ ಕೂಡ ನಾವು ಬಹಳ ಪ್ರಸಿದ್ಧವಾಗಿದೆ. ವಿಶ್ವದ ಎಲ್ಲ ನಾಯಕರುಗಳೆಲ್ಲ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಶ್ವದ ನಾಯಕರೆಲ್ಲ ಫಸ್ಟ್ ಬೆಂಗಳೂರು ಬರ್ತಾ ಇದ್ದಾರೆ, ಇಲ್ಲೆಲ್ಲ ಆಗ್ತಾ ಇದೆ. ಇಷ್ಟು ದೊಡ್ಡ ಬೆಳೀತಾ ಇದೆ. 1,40,00,000 ಜನಸಂಖ್ಯೆ ಇದೆ. 70 ಲಕ್ಷ ಜನ ದಿನ ಹೊರಗಡೆಯಿಂದ ಬೆಂಗಳೂರು ಬಂದು ಇಲ್ಲಿ ಕೆಲಸ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 2 ಲಕ್ಷ ಜನರಿಗೆ ನಾವು ಅವ್ರ ಕಸ, ಅವ್ರ ಗಾಡಿ, ಅವ್ರ ಮತ್ತೊಂದು ಗುತ್ತನ್ನೆಲ್ಲ ಕೂಡ ನೋಡಬೇಕಾಗಿದೆ. ಬಟ್ ಇವತ್ತು ಯಾಕೆ ಇಷ್ಟು ಬೆಂಗಳೂರು ಬೆಳೀತು ಅಂತಂದ್ರೆ, ಅವತ್ತು ಮಹಾರಾಜರ ಕಾಲದಿಂದ ಹಿಡಿದು ಯಾವುದೇ ಸರ್ಕಾರ ಇರಲಿ, ನಾನು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ರಾಜೀವ್ ಗಾಂಧಿ ಅವರು ಕೂಡ ಅವತ್ತಿನ ಕಾಲದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತೆಗೆದುಕೊಂಡು ಬಂದು ಹೊಸ ರೂಪ ತಂದು ಬ್ಲ್ಯಾಕ್ ಬೋರ್ಡ್ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಅಂತ ಶುರು ಮಾಡಿ ಬೇಕಾದಷ್ಟು ಕೂಡ ಅವರು ಒಂದು ಹೊಸ ದಿಕ್ಕನ್ನ ಈ ದೇಶಕ್ಕೆ ಕೊಟ್ಟರು. ಇವತ್ತು 30-40% ವರೆಗೂ ಕೂಡ ಕೆಲವು ಸ್ಟೇಟ್ಗಳು ಎಜುಕೇಶನ್ಗೋಸ್ಕರ ಫಂಡ್ ಮಾಡೋಂಥ ಒಂದು ಪರಿಸ್ಥಿತಿ ಇದೆ. ದೊಡ್ಡ ರೆವಲ್ಯೂಷನ್ ಮಾಡಿದ್ವಿ. ನಮ್ಮಲ್ಲಿರೋಂಥ ಇಂಜಿನಿಯರಿಂಗ್ ಕಾಲೇಜಸ್ ಸುಮಾರು 270 ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿದೆ. ಮೆಡಿಕಲ್ ಕಾಲೇಜ್ 70 ಮೆಡಿಕಲ್ ಕಾಲೇಜ್ ಇದೆ. 1700 ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಂದ್ರೆ ನಾವು ಇಂಜಿನಿಯರ್ನ, ಡಾಕ್ಟರ್ಗಳನ್ನ, ನರ್ಸಸ್ನ ನಾವು ತಯಾರು ಮಾಡ್ತಾ ಇದೀವಿ, MBಗಳು ಮಾಡ್ತಾ ಇದೀವಿ. ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಪ್ರಾರಂಭ ಆಯಿತು. ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ಗಳೆಲ್ಲ ಇಲ್ಲೇ ಬಂದು, HMT ಬಂತು, ITI ಬಂತು, BL ಬಂತು, ಇಸ್ರೋ ಬಂತು, ಎಲ್ಲ ಕೂಡ ಬೆಂಗಳೂರಲ್ಲೇ ಪ್ರಾರಂಭ ಆಯಿತು. ಅಂದ್ರೆ ನಮ್ಮ ಹಿರಿಯರು ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಇದೆಯಲ್ಲ, ಇಡೀ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ ಭಾರತವನ್ನ ಕರ್ನಾಟಕದ ಮುಖಾಂತರ ನೋಡ್ತಾ ಇದೆ. ಇದಕ್ಕೆ ನಮ್ಮ ಶಿಕ್ಷಕರ ಕಾರಣ ಅಂತ ಹೇಳಲಿಕ್ಕೆ ನನಗೆ ಈಗ ನಾವು CV ರಾಮನ್ ನಗರ ರೋಡ್ ಅಂತ ಹೇಳ್ತೀವಿ, CV ರಾಮನ್ ಬಗ್ಗೆ ಮಾತಾಡ್ತೀವಿ.
ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗೂ ಮೈಸೂರು ತಾನೇ ಅವ್ರಿಗೂ ಪಾಠ ಇಲ್ಲಿ ಮೈಸೂರು ಯೂನಿವರ್ಸಿಟಿ ವಾಸ್ ದಿ ವೈಸ್ ಚಾನ್ಸಲರ್. ಯಾಕೆ? ಇಲ್ಲಿ ಫೌಂಡೇಶನ್ ಚೆನ್ನಾಗಿತ್ತು ಅಂತ. ಅವತ್ತೊಂದು ಮಹಾರಾಜರ ಕಾಲದಿಂದ ಹಿಡಿದು ಕೂಡ ಇದನ್ನ ಶಿಕ್ಷಣಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೇಶದ ಒಬ್ಬ ರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣರವ್ರನ್ನ ಇವತ್ತು ನಾವು ನೆನೆಸ್ಕೊಂಡು ಅವರ ಹುಟ್ಟಿದ ಹಬ್ಬವನ್ನ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇದೇ ನಮ್ಮ ಈ ದೇಶಕ್ಕೆ ಕೊಟ್ಟಂತ ಶಿಕ್ಷಕರ ಒಂದು ಕೊಡುಗೆ. ಜವಾಹರ್ಲಾಲ್ ನೆಹರು ಕೂಡ ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಹೊಸ ಅಡಿಪಾಯವನ್ನ ಇವತ್ತು ಹಾಕಿ ಕೊಟ್ಟಿದ್ದಾರೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ನಾನು ನೆನ್ನೆನೋ ಮೊನ್ನೆನೋ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ನೆನ್ನೆ ನಾನು ಕ್ಯಾಬಿನೆಟ್ ಅಲ್ಲೂ ಕೂಡ ಹೇಳಿದೆ, ನಮ್ಮ ರಶ್ಮಿ ಹೆಣ್ಮಗಳು ಸೆಕ್ರೆಟರಿ ಅವ್ರಿಗೆ ಹೇಳಿದೆ, ನೋಡಮ್ಮ ಈಗ ಒಂದು ಆರ್ಟಿಕಲ್ ನೋಡಿದೆ ನಾನು, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಡ್ರಾಪ್ ಔಟ್ ಕಡಿಮೆ ಜಾಸ್ತಿ ಆಗ್ತಾ ಇದೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹೋಗ್ತಾ ಇದೆ, ಗೌರ್ಮೆಂಟ್ ಸ್ಕೂಲ್ಗೆ ನಾವು ಶಕ್ತಿ ಕೊಡಬೇಕು ಅಂತ. ಈಗ ನಾನು ಒಂದು ವಿಚಾರವನ್ನ CM ಹತ್ರ ಮುಂದೆ ಮಂಡಿಸಿ ಒಂದು ಕಮಿಟಿ ಮಾಡಿಸಿದ್ದೀನಿ. ಒಂದು ಹೊಸ ಪಾಲಿಸಿ ತರ್ತಾ ಇದ್ದೀನಿ. ಏನಂದ್ರೆ CSR ಪಾಲಿಸಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಇವರು ಪ್ರಣಬ್ ಮುಖರ್ಜಿ ಅವರು CSR ಅಂತ ತಂದರು, ಕೋಆಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಆದಾಯ ಬಂದಂತ 2% ಸಾಮಾಜಿಕ ಕಳಕಳಿಗೆ ನೀವು ಖರ್ಚು ಮಾಡಬೇಕು ಅಂತೇಳಿ ಒಂದು ತಂದ್ರು. ಆ ಹಿನ್ನೆಲೆಯಲ್ಲಿ ಕೆಲವ್ರಿಗೆಲ್ಲ ಬೇಕಾದಷ್ಟು ಬರ್ತಾ ಇದೆ. ಒಟ್ಟು 7,800 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲೇ ಖರ್ಚು ಮಾಡೋಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೊಂದು ಕೆಲವು ಮಾಹಿತಿ ಬಂದಿದೆ. ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ. ಅವರೆಲ್ಲ ಇನ್ನ ಸ್ವಲ್ಪ ಆಟ ಆಡ್ತಾ ಇದ್ದಾರೆ, ಈ ಕಡೆ ಹೊಡಿತಾ ಇದ್ದಾರೆ. ಕೆಲವರು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎದುರ್ಕೊಂಡು ಪಾಪ ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ, ಟೌನಲ್ಲ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಕಾರ್ಪೊರೇಷನ್ ಅಲ್ಲ, ಪಂಚಾಯತಿ ಮಟ್ಟದಲ್ಲಿ ಈಗ ಜನ ಮಕ್ಕಳಿಗೆ, ನಾನು ಯಾಕೆ ಇಲ್ಲಿ ಬೆಂಗಳೂರಿಗೆ ಬಂದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದ್ರು. ನಾನು ವಾಪಸ್ ಊರಿಗೆ ಹೋಗಲೇ ಇಲ್ಲ. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗ್ಲಿಲ್ಲ. ಸೊ ಯಾರು ವಾಪಸ್ ಹೋಗುದಿಲ್ಲ. ಯಾವ ಜಡ್ಜ್ ಆಗಲಿ, ಯಾವ ಲಾಯರ್ ಆಗಲಿ, ಇಲ್ಲಿ ಹವಾಗುಣ ನೋಡ್ಬಿಟ್ಟು, ಕಾವೇರಿ ನೀರು ನೋಡ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತೇಳಿ ಜನಸಂಖ್ಯೆ ಈಗ ಬೆಂಗಳೂರು ರಾಜ್ಯದಲ್ಲಿ 7 ಕೋಟಿ ರೂಪಾಯಿ ಜನಸಂಖ್ಯೆ, 7 ಕೋಟಿ ಜನಸಂಖ್ಯೆ ಇದ್ರೆ ಇಲ್ಲೂ 1,40,00,000 ಬೆಂಗಳೂರು ನಗರದಲ್ಲೇ ಸೇರ್ಪಡಿದೆ. ಎಲ್ಲ ಟೌನ್ಗಳಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಜನಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಈಗ 41% ಪಾಪ್ಯುಲೇಷನ್, 41% ಪಾಪ್ಯುಲೇಷನ್ ಈಗ ಟೌನ್ಗಳಲ್ಲಿ, ನಗರಗಳಲ್ಲಿ ಇವತ್ತು ಹಳ್ಳಿ ಆಗಿದೆ. ಹಳ್ಳಿ ಜನ ಹೋಗೋದು ಕಡಿಮೆ ಆಗಿದೆ. ಯಾಕೆ ಮೂಲ ಅಂದ್ರೆ 2 ವಿಚಾರ, ಒಂದು ಎಜುಕೇಶನ್, ಇನ್ನೊಂದು ಉದ್ಯೋಗ. ಇವೆರಡಕ್ಕೆ ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ರೆ ಅಟ್ಲೀಸ್ಟ್ ಒಂದು 15 ವರ್ಷದವರು ಕೂಡ ಅಲ್ಲೇ ಉಳಿತಾರೆ. ಆಮೇಲೆ ಮುಂದಕ್ಕೆ ನಾವು ಯೋಚನೆ ಮಾಡೋಣ ಅಂತೇಳಿ ಈಗ ನಾನು ಒಂದು ಹೊಸ ತೀರ್ಮಾನ ಮಾಡಿ ಎಲ್ಲರಿಗೂ ಕೂಡ ಡೆಪ್ಟಿ ಕಮಿಷನರ್ಗೆ ಜವಾಬ್ದಾರಿ ವಹಿಸಿದ್ದೀನಿ. 3 ಪಂಚಾಯತಿಗೆ ಸೇರಿ ಒಂದು ಬೆಸ್ಟ್, ಈಗ ನಾವು KPS ಸ್ಕೂಲ್ ಮಾಡಿದೀವಲ್ಲ, ಹಂಗೆ CSR ಸ್ಕೂಲನ್ನ ಅವರೇ ಹೆಸರಲ್ಲಿ ಅವರೇ ಬಂಡವಾಳ ಹಾಕಿ ಅವರೇ ಬಿಲ್ಡಿಂಗ್ ಕಟ್ಟು, ನಮ್ಗೇನು ದುಡ್ಡು ಕೊಡೋದು ಬೇಡ, ಅವ್ರ ಹೆಸರು ಇಟ್ಕೊಳ್ಳಿಬೇಕಾರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಇಲ್ಲಿ ಯಾವ ರೀತಿ CBSE ICSE ಸ್ಕೂಲ್ನ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿದ್ದಾರೆ ಅದನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಹೊಸ ಒಂದು ಚಿಂತನೆ ಮಾಡಿ 2,000 ಸ್ಕೂಲ್ನ ಕಟ್ಟಲಿಕ್ಕೆ ಈಗಾಗಲೇ ಹೊರಟಿದ್ದೀವಿ. ಈ ಕೆಲವು ಸ್ಕೂಲ್ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದ್ರ ಬಗ್ಗೆ ಪಾಲಿಸಿ ಬರ್ತದೆ. ಯಾವುದೇ ಬ್ಯಾಂಕ್ ಅವನು ಇರ್ಬೋದು, ಯಾವುದೇ ಸಂಸ್ಥೆಯವರು ಈಗ ನಮ್ಮಲ್ಲೂ ಕಟ್ತಾ ಇದ್ದಾರೆ. ಟೊಯೋಟಾ ಕೈಲಿ 7 ಸ್ಕೂಲ್ ಕಟ್ಟಿಸ್ತಾ ಇದ್ದೀನಿ. ಒಂದೊಂದು ಸ್ಕೂಲ್ ಒಂದೊಂದು 10 ಕೋಟಿ ರೂಪಾಯಿ ಖರ್ಚಾಗ್ತದೆ. ಒಂದೊಂದು ಸ್ಕೂಲ್ 3 ಪಂಚಾಯತಿ ಸೇರಿ ಕಟ್ಟಿ ಬೆಳಗ್ಗೆ ಏನು ಚಂದ್ರಶೇಖರ್ ಕಟ್ಟಿದ್ದಾರೆ ಸ್ಕೂಲ್, ಅದೇ ತರ ಸ್ಕೂಲ್ ನಮ್ಮ ಹಳ್ಳಿಲಿ ಕಟ್ಟಿಸ್ತಾ ಇದೀವಿ. ಏನ್ ನನ್ನ ಸ್ಕೂಲ್ ಇದೆ, ನನ್ನ ಸ್ಕೂಲೂ ಅದೇ ತರ ಹಳ್ಳಿಲಿ ಕಟ್ತಾ ಇದೆ. ಮತ್ತೆ ಇಲ್ಲಿರಂತ ಸ್ಕೂಲ್ಗಳಿದೆಯಲ್ಲ, ಅವ್ರಿಗೆ ನಾನು ಸಹಾಯ ಮಾಡಿದ್ದೀನಿ. ಅವ್ರಿಗೆಲ್ಲ ಹೇಳಿದೀನಿ, ಒಬ್ಬೊಬ್ಬ ಸ್ಕೂಲು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಅಂದ್ರೆ ಚಂದ್ರಶೇಖರ್ ಹತ್ರ 3 ಸ್ಕೂಲ್ ಇದೆ ಅಂತಂದ್ರೆ ಅವರು 3 ಸ್ಕೂಲ್ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಅಂದ್ರೆ ಇವ್ರ ಮಟ್ಟದ ಶಿಕ್ಷಣ ಆ ಮಟ್ಟಕ್ಕೆ ಹೋಗ್ಬೇಕು. ಈಗ 50,000 ಟೀಚರ್ಸ್ ವೇಕೆನ್ಸಿ ಇದ್ದಾರೆ. 50,000 ಟೀಚರ್ಸ್ ಈಗ ವೇಕೆನ್ಸಿ ಇದ್ದಾರೆ. ಆ 50,000 ಟೀಚರ್ಸ್ ವೇಕೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈ ಚಂದ್ರಶೇಖರ್ ಸ್ಕೂಲು ಅಲ್ಲಿ 4 ಸ್ಕೂಲು 5 ಟೀಚರ್ ಕಡಿಮೆ ಇತ್ತು ಅಂದ್ರೆ ಇವ್ರು ಆಯ್ಕೆ ಮಾಡಿ ಇವ್ರು ಸಂಬಳ ಕೊಟ್ಬಿಟ್ಟು ಇವ್ರ ಲೆವೆಲ್ಗೆ ಅವ್ರು ನಡೆಸ್ಬೇಕು. ಇವ್ರ ಶಾಲಾ ಮಕ್ಕಳನ್ನ ಸ್ಟ್ಯಾಂಡರ್ಡ್ ಮಾಡ್ಬೇಕು. ಈಗ ನಾನು ಕೂಡ ನನ್ನ ಶಿಕ್ಷಣ ನನ್ನ ಮಗಳಿಗೆ ಹೇಳಿದ್ದೀನಿ, ನನ್ನ ಊರ್ ಸ್ಕೂಲ್ ದತ್ತು ತಗೊಂಡೀನು ಅಂತ. ಈಗ ನನ್ನ ಸ್ಕೂಲ್ ದತ್ತು ತಗೊಂಡಿದೆ. ನಾನು 3 ಸ್ಕೂಲ್ ಈಗ ಅಲ್ಲ 3 ಸ್ಕೂಲ್ ಇದೆ ನಂದು. ನಾನು ಅಧ್ಯಕ್ಷರಾಗಿದ್ದಂತ ಸ್ಕೂಲು ಈಗ ರಾಜೀನಾಮೆ ಕೊಟ್ಬಿಟ್ಟೆ ಬಿಡಿ, ಕೊಟ್ಬಿಟ್ಟು
ನಮ್ಮ ಮಗಳಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ತಗೊಂಡಿದ್ದೀನಿ. ಸೊ ಅವರು ಆ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು. ಸೊ ನಾನು DPS ಸ್ಕೂಲ್ಗೂ ಹೇಳಿದ್ದೀನಿ, NPS ಸ್ಕೂಲ್ಗಳು ಎಲ್ಲರಿಗೂ ಹೇಳಿದ್ದೀನಿ ಕಂಪಲ್ಸರಿ. ಅವ್ರು ಒಪ್ಪಲಿಲ್ಲ ಅಂದ್ರೆ ನನಗೆ ಗೊತ್ತಿದೆ ಅದನ್ನು ಯಾವ ರೀತಿ ಏನು ಅವ್ರಿಗೆ ದಾರಿಗೆ ತರಬೇಕು ಅಂತ ಕೂಡ ಗೊತ್ತಿದೆ. ಈಗ ನಾನು ಚರ್ಚೆ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಮೇಡಿಯವ್ರು ಅದನ್ನೇ ಬರೆದು ಬಿಡ್ತಾರೆ. ಯಾಕೆಂದ್ರೆ ಅದನ್ನೇ ದೊಡ್ಡದಾಗಿ ಬರೆದ್ಬಿಟ್ಟು ನಾನು ಏನಾದ್ರು ಒಂಚೂರು ಹೇಳಿದ್ರೆ ಸಾಕು ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ. ನನ್ನ ಮಾತು ಅಂದ್ರೆ ಅವ್ರಿಗೆ ಬಹಳ ಇಷ್ಟ, ಅವ್ರಿಗೆ ಅದನ್ನ ಕಾಂಟ್ರವರ್ಸಿ ಮಾಡೋದೇ ಇಷ್ಟ. ಅಸೆಂಬ್ಲಿಲಿ ನಾನು ಯಾವುದೋ ಯಾರು BJP ಅವ್ರಿಗೆ ಏನೋ ಒಂದೇ ನಿನ್ಕಿನ್ನ ನಿಮ್ ಪಾರ್ಟಿ ನಿನ್ಕಿನ್ನ ಜಾಸ್ತಿ ನನಗೊತ್ತು ಕಣೆ ಪಾರ್ಟಿ ಇದೆ ಅಂತ ಹೇಳಿದ್ರೆ ಏನ್ ಅದಕ್ಕೆಲ್ಲ ಗದೆ ಎತ್ಕೊಬಿಟ್ರು ನನ್ನ ಮೇಲೆ ಬಿಡಕ್ಕೆ ಬೇಡ ಅಂತ ಹೊಡೆಯಕ್ಕೆ. ಆ ಗದೆ ತಪ್ಪಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಯ್ತು. ಇರ್ಲಿ. ಸೊ ಹಿಂಗೆಲ್ಲ ಆಗ್ತದೆ. ಸೊ ಅದಕ್ಕೆ ನಾನು ಜಾಸ್ತಿ ಕೆಲವು ವಿಚಾರಗಳನ್ನ ಮಾತಾಡಕ್ಕೆ ಹೋಗುದಿಲ್ಲ. ಬಹಳ ಸಂತೋಷ. ನಾನು ಚಂದ್ರಶೇಖರ್ಗೆ ಹೇಳಿದ್ದೀನಿ, ನೆಕ್ಸ್ಟ್ ಎಲೆಕ್ಷನ್ಸ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇದು ಇನ್ನೊಂದು ವರ್ಷ ಇದೆ. ಬಟ್ ಈಗ ಕ್ಯಾಂಡಿಡೇಟ್ನ ಇನ್ನೊಂದು ವಾರದ ಈ 3 ದಿನದಲ್ಲೇ ಅಪ್ಲಿಕೇಶನ್ನ ಕಾಲ್ಫರ್ ಮಾಡ್ತಾ ಇದ್ದೀನಿ. ಇವತ್ತೇ ಚಂದ್ರಶೇಖರ್ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ಯಾರು ವೇಕೆನ್ಸಿ ಇದೆ, 3-4 ಸೀಟ್ ಏನೋ ವೇಕೆನ್ಸಿ ಇದೆ. ಎಷ್ಟಿದೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ 4 ಇದು ವೇಕೆನ್ಸಿ ಇದೆ. ಅದಕ್ಕೆ ಹೀಗೆ ಅಪ್ಲಿಕೇಶನ್ ಕರಿತೀನಿ. ಈ ತಿಂಗಳು ಒಳಗಡೆ ಎಲ್ಲರೂ ಅಪ್ಲಿಕೇಶನ್ ಕೊಟ್ಬಿಡ್ಬೇಕು. ಆಮೇಲೆ ಎಲೆಕ್ಷನ್ ಕಮಿಟಿ ಮಾಡಿಕೊಂಡು ಹೀಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಯಾಕೆಂದ್ರೆ ಅವರೆಲ್ಲ ಪಾಪ ತಯಾರು ಮಾಡ್ಕೋಬೇಕು. ಮೊದಲು ಎಲೆಕ್ಷನ್ಗೂ ಈಗ ಟೀಚರ್ ಎಲೆಕ್ಷನ್, ಗ್ರಾಜುಯೇಟ್ ಎಲೆಕ್ಷನ್ ನಮ್ಮ ರೆಗ್ಯುಲರ್ ಎಲೆಕ್ಷನ್ ಅಂದಾಗ ಆಗ್ಬಿಟ್ಟಿದೆ. ಈಗ ಭಾಳ ಕಷ್ಟ. ಈ ಗುರುಕಾರ್ ಅವರೆಲ್ಲ ಪಾಪ ಭಾಳ ಶ್ರಮ ಪಟ್ಟರು. ಭಾಳ ಕಷ್ಟ ಇದೆ. ಇರಲಿ, ಏನಾದ್ರು ಇರಲಿ, ಚಿಂತೆ ಮಾಡೋದು ಬೇಡ. ಈಗ ಮೊನ್ನೆ ಪುಟ್ಟಣ್ಣನ ತಿರ್ಗಾ ಕಾಂಗ್ರೆಸ್ಸಿಂದ ಗೆದ್ದರು, ಮಂಡ್ಯ ಗೆದ್ದೋ ಎಲ್ಲ ಗೆದ್ದಿದ್ದೀವಿ, ಸುಮಾರು ಗೆದ್ದಿದ್ದೀವಿ. ನಮ್ಮ ಶ್ರೀನಿವಾಸ್ ಗೆದ್ದಿದ್ದಾರೆ, ಗುಲ್ಬರ್ಗ ಗೆದ್ದಿದ್ದಾರೆ, ಅದೇ ರಾಮಾಂಜಿಗಳೆಲ್ಲ ಗೆದ್ದಿದ್ದಾರೆ. ಸೊ ನಾವು ಈಗ ಚೇಂಜ್ ಆಗ್ತಾ ಇದೆ, ಈಗ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ಏನು BJP ಅವ್ರದ್ದು ಪರ್ಮನೆಂಟ್ ಎಲ್ಲ ಏನಲ್ಲ. ಈಗ ಎಲ್ಲ ಕಾಂಗ್ರೆಸ್ ಅಲ್ಲೂ ಕೂಡ ಒಳ್ಳೆ ಲೀಡರ್ಶಿಪ್ಸ್ ಇದೆ, ಸಮಸ್ಯೆ ಇಲ್ಲ. ಸೊ ಇಷ್ಟೆಲ್ಲ ಇದೆ. ಸೊ ಅದರಿಂದ ನಾವು ಈಗ ನಿಮ್ಗೆ ಶಿಕ್ಷಣಕ್ಕೆ ಇರೋಂಥ ಟೀಚರ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಹಳೆ ವಿಚಾರಗಳನ್ನ ಬಿಟ್ಟು ಹೊಸ ವಿಚಾರಕ್ಕೆ ಆಲೋಚನೆ ಮಾಡಿ. ನಮ್ಮ ಕಾಲ ಆಗೋಯ್ತು, ಈಗ ಹೊಸ ಕಾಲ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡ್ತದೆ, ಸ್ಟ್ರಕ್ಚರಿಂಗ್ ಬೇಕಾಗ್ತದೆ. ಮೊದಲೆಲ್ಲ ಏನೋ ಸಣ್ಣ ಪಣ್ಣ ಹೆಂಗೋ ನಡೀತಾ ಇತ್ತು. ಈಗೆಲ್ಲ ಭಾಳ ಗಟ್ಟಿಯಾಗಿ ಫೌಂಡೇಶನ್ ಹಾಕಬೇಕು. ಈ ಫೌಂಡೇಶನ್ ಹಾಕ್ಬೇಕಾದ್ರೆ ಕೊನೆಗೆ ಈಗ ಅವ್ರು ಹೇಳಿದ್ರಲ್ಲ, ನಮ್ಮ ಚಂದ್ರಶೇಖರ್ ಹೇಳಿದ್ರಲ್ಲ, ಇಂಜಿನಿಯರ್ ಕರ್ಸ್ದೋ, ಡಾಕ್ಟರ್ ಕರ್ಸ್ದೋ, ಫೈನಾನ್ಸ್ ಕರ್ಸೋ, ಕೊನೆಗೆ ಹೆಣ್ಮಗಳು ಅವ್ರಿಗೆಲ್ಲ ಪಾಠ ಹೇಳ್ಕೊಟ್ಟದೆ ಹೆಣ್ಮಗಳಿಗೆ ಅಯ್ಯೋ ನಮ್ಮ ಟೀಚರ್ ಅಂತ ಅಷ್ಟು ಗೌರವನ ಕೊಟ್ಟು ಅಂತೇಳಿ. ಹಂಗೆ ನಿಮಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವನ ಅಂದ್ರೆ ಇಡೀ ಭಾರತವನ್ನ ಒಟ್ಟುಗೂಡುವಂತ ಈ ಕೂಡಿಸಿದಂತ ಭವನ ಏನು ನಮ್ಮ ರಾಹುಲ್ ಗಾಂಧಿ ಅವರ ಪ್ರಯತ್ನ ಮಾಡಿದ್ರು, ಅವರ ಹೆಸರಿನಲ್ಲಿ ಇದನ್ನ ಈ ಭವನದಲ್ಲಿ ನಿಮ್ಮನ್ನೆಲ್ಲ ಸೇರಿಸಿ ಇವತ್ತು ಸನ್ಮಾನ ಕೂಡ ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದೆ. ನೀವೆಲ್ಲ ಗೌರವದಿಂದ ಸ್ವೀಕಾರ ಮಾಡಲಿ. ನೀವು ಸನ್ಮಾನ ಸಿಗ್ಲಿ ಇಲ್ಲದೆ ಹೋಗ್ಲಿ, ಆದ್ರೆ ನಿಮ್ಗೊಂದು ಆತ್ಮಸಾಕ್ಷಿ ಇದೆಯಲ್ಲ, ನಿಮ್ಮ ಮಾನಸಿಕವಾಗಿ ಒಂದು ಸಮಾಧಾನ ಇದೆಯಲ್ಲ. ನಾನು ಕೂಡ ಒಂದು 4 ಜನ ಒಳ್ಳೆ ಪ್ರಜೆಗಳನ್ನ ತಯಾರು ಮಾಡಿದ್ದೇನೆ, ಒಂದು ತಾಯಿಯ ರೂಪದಲ್ಲಿ. ಕೊನೆಗೆ ಮದರ್ ಇಸ್ ದಿ ಬಿಗ್ಗೆಸ್ಟ್ ಟೀಚರ್ ಯಾವುದೇ ಫ್ಯಾಮಿಲಿ ಅನ್ನೋದು ಇದೆಯಲ್ಲ, ಇದು ನಿಮಗೂ ಕೂಡ ಸಂತೋಷ ಆಗಬೇಕು. ಅದಕ್ಕೆ ಕೂಡ ನಾನು ಕೂಡ ಬೈ ಚಾಯ್ಸ್ ನಾನು ಒಬ್ಬ ವಿದ್ಯಾಸಂಸ್ಥೆಗಳನ್ನು ನಡೆಸಬೇಕು. ನಾನಂತೂ ಒಳ್ಳೆ ಕಲೀಲಿಲ್ಲ, 4 ಜನಕ್ಕಾರು ತಯಾರಿ ಮಾಡೋಣ ಅಂತ. ನಮ್ಮ ಅಪ್ಪಗೆ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮನೆ ರೇಡ್ ಆಗೋಯ್ತು ಯಾವುದೋ ಕಾಲದಲ್ಲಿ, ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು. ಕೊನೆಗೆ ಆಗಲಿಲ್ಲ. ಕೊನೆಗೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ ಅಂತ ಇಂಜಿನಿಯರ್ಗಳನ್ನ ತಯಾರು ಮಾಡೋಣ ಅಂತ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿ ಕೊನೆಗೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರಿ ಕೊಡ್ತಾರೆ. ಸೊ ಒಂದು ಗುರಿ ತಲುಪಬೇಕಾದ್ರೆ ಒಬ್ಬ ಗುರು ಇರಲೇಬೇಕು. ಹಂಗೆ ಈ ಸಮಾಜಕ್ಕೆ ಏನಾದ್ರು ಒಳ್ಳೇದಿರ ಆಗ್ಬೇಕಾದ್ರೆ ನೀವುಗಳು ಮುಖ್ಯ ಕಾರಣ. ಸೊ ಇವತ್ತು ಬಂದು ಬಹಳ ಸಂತೋಷದಿಂದ ಈ ಜ್ಯೋತಿನೂ ಕೂಡ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ ಮಾರಾಧ್ಯರೇ. ಈ ಜ್ಯೋತಿ ಮಂಗಳ ಜ್ಞಾನವಂತರಾಗ್ಲಿ, ಗುಣವಂತರಾಗ್ಲಿ, ಆರೋಗ್ಯವಂತರಾಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ನಮ್ಮ KPCC ಅವರಲ್ಲಿ ಈ ಜ್ಯೋತಿನ ನಾನು ಬೆಳೆಸಿದ್ದೇನೆ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ಎಲ್ಲರಿಗೂ ನಮಸ್ಕಾರ.